ಹಿಂದೂಗಳ ಶತಮಾನಗಳ ಕನಸು ಸಾಕಾರಗೊಳ್ಳುವಂತಹ ಸಮಯ ಸಮೀಪಿಸಿದೆ. ರಾಮಮಂದಿರಕ್ಕೆ ಅಡಿಪಾಯ ಹಾಕಿದ್ದ ಕರಸೇವಕರ ಬಲಿದಾನಕ್ಕೆ ಶಾಂತಿ. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಕರಸೇವಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಡಿಪಾಯವನ್ನು ಹಾಕಿದಂತಹ ಕರಸೇವಕರ ಒಂದು ವಿಚಾರ ಇದು. ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಕರಸೇವಕರು. ಹುಬ್ಬಳ್ಳಿಯ ರೇಣುಕಾನಗರದ ಕರಸೇವಕ ಪ್ರಸನ್ನ ವೆಂಕಟಕಟ್ಟಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಯುವಕರಾಗಿದ್ದಾಗ ಬಾಬ್ರಿ ಮಸೀದಿ ಧ್ವಂಸ ಮಾಡುವ ಪ್ರತಿಭಟನೆಯಲ್ಲಿ ಇವರು ಭಾಗಿಯಾಗಿದ್ದರು. ರಾಮಪಾದುಕೆ ಅಭಿಯಾನದ ಪ್ರಮುಖ ರೂವಾರಿಯಾಗಿದ್ದಾರೆ ಈ ಪ್ರಸನ್ನ ಅವರು. TV5 ಕನ್ನಡದ ಬಳಿ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಇನ್ನು ಪ್ರಸನ್ನ ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ರಾಮ ಮಂದಿರ ಉದ್ಘಾಟನೆಗಾಗಿ ಕ್ಷಣಗಣನೆ ಆರಂಭವಾಗಿದೆ. ಆದರೆ ಇದೇ ಒಂದು ರಾಮ ಜನ್ಮಭೂಮಿಗಾಗಿ ಸಾಕಷ್ಟು ಜನ ಹೋರಾಟ ಮಾಡಿದರೆ ಸಾಕಷ್ಟು ಸಾವು ನೋವುಗಳಾಗಿವೆ. ಅದೇ ಒಂದು ಹೋರಾಟದಲ್ಲಿ ಭಾಗವಹಿಸಿ ನೋವು ಉಂಡವರು ಹುಬ್ಬಳ್ಳಿಯ ಪ್ರಸನ್ನ ವೆಂಕಟಕಟ್ಟಿ ಅಂತೇಳಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದೇ 22 ರಾಮ ಮಂದಿರ ಉದ್ಘಾಟನೆ ಏನು ಅನ್ನಿಸ್ತಾ ಇದೆ ಸರ್ ತಮಗೆ? ಇದು ನನಗಂತಲ್ಲ, ಪ್ರತಿಯೊಬ್ಬ ಹಿಂದೂ ಸಮಾಜ ಮತ್ತು ಸನಾತನ ಸಮಾಜ ಮತ್ತು ಭಾರತೀಯ ಅಂದರೆ ಎಲ್ಲರೂ ಬಂದರು, ಅದರಲ್ಲಿ ಎಲ್ಲರಿಗೂ ಸುವರ್ಣ ಅಕ್ಷರದಲ್ಲಿ ಬರೆಯುವಂತಹ ದಿನ, ಹೆಮ್ಮೆಯ ವಿಷಯ ಇದು. ಇಷ್ಟು ನನಗಂಕರ್ ಇದು ಹೆಮ್ಮೆ ಆಗ್ತಾ ಇದೆ ಅಂದರೆ, ನಾವು 92ನೇ ಇಸ್ವಿ ಕಾರಸೇವೆಯಲ್ಲಿ ಭಾಗವಹಿಸುವ ಇದೊಂದು ಸೌಭಾಗ್ಯ. ತ್ರೇತಾಯುಗದಲ್ಲಿ ರಾಮನಿದ್ದ, ರಾಮ ರಾವಣನ ಯುದ್ಧದಲ್ಲಿ ತುಂಬ ಜನ ಅದರಲ್ಲಿ ಪಾಲ್ಗೊಂಡಿದ್ರು. ಅದರಲ್ಲಿ ಕರ್ನಾಟಕದ ಕೊಡುಗೆ ಮುಖ್ಯ. ಕರ್ನಾಟಕದ ಹನುಮಂತ ದೇವರು ಕರ್ನಾಟಕದವರು, ಅವರಿಂದನೇ ರಾಮನಿಗೆ ಸೀತೆಯನ್ನು ಹುಡುಕೋದಾಯಿತು. ಅದೇ ಥರ ಕರ್ನಾಟಕದವನಾಗಿ ನಾನು ಆವಾಗ ಬಾಗಲಕೋಟೆಯಲ್ಲಿ ಇರ್ತಿದ್ದೆ. ಬೆಂಗಳೂರಿನಲ್ಲಿ ನಾನು ಕೆಲಸ ಮುಗಿಸಿ ಬೆಂಗಳೂರಿನಿಂದ ನಾನು ನಮ್ಮ ಬಾಗಲಕೋಟೆಯಲ್ಲಿ ಯಾರಿಗೂ ಹೇಳದೇ ಹೋಗಿದ್ದೆ. ನಮ್ಮ ಫ್ರೆಂಡ್ ಒಬ್ಬರಿದ್ದರು, ವೆಂಕಟೇಶ್ ಅಂತ, ಅವರು ನಾವು ಸೇರಿ ಹೊರಟ್ವಿ. ಯಾಕಂದರೆ ಯಾವುದೇ ಒಂದು ಹೋರಾಟ ಮಾಡಬೇಕಂದ್ರೆ ಅದಕ್ಕೆ ತುಂಬ ಅಡೆತಡೆಗಳು ಬರ್ತದೆ, ಮನೆಯಲ್ಲೂ ವಿರೋಧ ಇದ್ದೇ ಇರುತ್ತೆ. ಅಷ್ಟೆಲ್ಲ ಇದ್ರೂ ಕೂಡ ಆವಾಗ ನಾವು ಹೋಗಬೇಕು ಅಂತ ಆಯಿತು. ಹಾಗಾಗಿ ನಾವು 30 ನವಂಬರ್ಗೆ ಬೆಂಗಳೂರಿನಿಂದ ಹೊರಟು ಡಿಸೆಂಬರ್ 3ಕ್ಕೆ ನಾವು ಅಯೋಧ್ಯೆ ತಲುಪಿದ್ವಿ. ಡಿಸೆಂಬರ್ 6 ಕಾರಸೇವೆಯಲ್ಲಿ ಸಂಪೂರ್ಣವಾಗಿ ನಾವು ಭಾಗವಹಿಸಿ 8ನೇ ತಾರೀಕು ಬೆಳಗ್ಗೆ ಅಲ್ಲಿಂದ ಹೊರಟು 10ನೇ ತಾರೀಕಿಗೆ ನಾನು ನಮ್ಮ ಬಾಗಲಕೋಟೆಯನ್ನು ಸೇರಿದ್ದೆ. ಅವತ್ತಿನ ಹೋರಾಟ ಹೆಂಗಿತ್ತು ಸರ್? ಅವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಹೆಂಗಿತ್ತಂದರೆ, ವಿಶ್ವ ಹಿಂದೂ ಪರಿಷತ್ ಪ್ಲ್ಯಾನು ಸರಿಯೂ ನದಿಯಲ್ಲಿ ಎಲ್ಲರೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿ 1 kg ಅರ್ಧ kg ನಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ಮರಳನ್ನು ತಂದು, ಆ ಮರಳನ್ನು ನಮ್ಮದೇನು ವಿವಾದಾಸ್ಪದ ಕಟ್ಟಡ ಇತ್ತಲ್ಲ, ಆ ಕಟ್ಟಡ ಹಿಂದ್ಗಡೆ ಬಹಳಷ್ಟು ಡೀಪಾಗಿ ತೆಗ್ಗಿತ್ತು, ಅಲ್ಲಿ ಹಾಕಬೇಕು. ಅದು ಕಾರಸೇವೆ ಅಂತ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು. ಅದೇ ಥರ ನಾವು ಬೆಳಗ್ಗೆ ಎದ್ದು 6 ಗಂಟೆಗೆ ಎದ್ದು ಹೋಗಿ ಸರಿಯಾಗಿ ಸ್ನಾನ ಮಾಡಿ 8 ಗಂಟೆಗೆ ಬಂದು ನಮ್ಮ ಎಲ್ಲರಿಗೂ ಲೈನಲ್ಲಿ ಡಿಸಿಪ್ಲಿನ್ ಭಾಳ ಸಂಘದ್ದು ಡಿಸಿಪ್ಲಿನಲ್ಲಿ ನಾವು ಲೈನಲ್ಲಿ ಕೂತಿದ್ವಿ. ಸುಮಾರು 10:40 ಸುಮಾರಿಗೆ ಸ್ಟೇಜ್ ಮೇಲೆ ಎಲ್ಲ ನಮ್ಮ ಲೀಡರ್ಸ್ ಇದ್ದರು. ಲಾಲ್ಕೃಷ್ಣ ಅದ್ವಾನಿ ಅವರಿದ್ದರು, ಉಮಾಭಾರತಿ ಅವರಿದ್ದರು, ಪೇಜಾವರ ಶ್ರೀಗಳಿದ್ದರು. ಅದೇನಾಯಿತು, ಲಾಲ್ಕೃಷ್ಣ ಅದ್ವಾನಿ ಅವ್ರದ್ದು ಭಾಷಣ ಪ್ರಾರಂಭ ಆಯಿತು. ಈ ಸಡನ್ನಾಗಿ ಗದ್ದಲ ಶುರು ಆಯಿತು. ಏನಾಯಿತು ಅಂತ ನೋಡುವಲ್ಲಿ ಕಟ್ಟಡದ ಮೇಲೆ ಕಾರಸೇವಕರು ಹತ್ತಿಬಿಟ್ರು. ಆವಾಗ ಅದ್ರ ಮೇಲೆ ಕಟ್ಟಡದ ಮೇಲೆ ವಿವಾದಾಸ್ಪದ ಕಟ್ಟಡ, ಅದು ಬಾಬ್ರಿ ಮಸೀದಿ ಅಂತ ಹೇಳ್ತಾರೆ. ಅದು ಮಸೀದಿ ಥರ ಇರಲಿಲ್ಲ. ಯಾಕಂದರೆ ನಾವು ಅಗಿಯುವಾಗ ನಮಗೆ ಎಲ್ಲವೂ ಸಿಕ್ಕಿದೆ. ಅಲ್ಲಿ ನಮಗೆ ಸಿಕ್ಕಿರೋದು ನಮ್ಮ ದೇವಸ್ಥಾನದ ಕಂಬಗಳು ಸಿಕ್ಕಿದೆ, ಗಂಟಿ ಸಿಕ್ಕಿದೆ, ನಮ್ಮ ಪೂಜಾ ಏನು ಪರಿಕರಗಳು ಇರ್ತಾವಲ್ಲ, ಕೊಡೆಗಳು, ಪಾತ್ರೆಗಳು, ಅರ್ಘ್ಯ ಪಾತ್ರೆ ಎಲ್ಲವೂ ನಮಗೆ ಸಿಕ್ಕಿದಾವೆ. ನಮಗೆ ಸೂಚನೆ ಇತ್ತು, ಎಲ್ಲರೂ ನಾವು ಹೇಳೋವರೆಗೆ ಅಯೋಧ್ಯೆ ಬಿಡಬೇಡಿ ಅಂತ. ಯಾಕಂದರೆ ತಕ್ಷಣ ಅದು ಕಟ್ಟಡ ಬಿದ್ದ ತಕ್ಷಣ ವಿಶ್ವ ಹಿಂದೂ ಪರಿಷತ್ತು, RSS ಎಲ್ಲವನ್ನು ಬ್ಯಾನ್ ಮಾಡಿದ್ರು. ಹಾಗಾಗಿ ನಾವು ಅಲ್ಲೇ ಇದ್ವಿ. 7ನೇ ತಾರೀಕು ರಾತ್ರಿ ಅಷ್ಟೊತ್ತಿಗೆ ಮಿಲಿಟ್ರಿ ಎಲ್ಲ ಬಂದು ತೊಗೊಳ್ತಾ ಇತ್ತು. 8ನೇ ತಾರೀಕು ಬೆಳಗ್ಗೆ ಅಷ್ಟೊತ್ತಿಗೆ ಸಂಪೂರ್ಣ ಅಯೋಧ್ಯೆಯಲ್ಲಿ ಮಿಲಿಟ್ರಿ ಅವ್ರು ಬಂದು, ಇಲ್ಲ ನಾವು ಏನೂ ಮಾಡೋದಿಲ್ಲ, ಈ ನೀವೇನು ಕಟ್ಟಿದ್ದೀರಿ, ದೇವರ ಪ್ರತಿಷ್ಠಾಪನೆ ಮಾಡಿದ್ರು, ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡಿತ್ತು, ಅದನ್ನು ನಾವು ಏನೂ ಮಾಡೋದಿಲ್ಲ, ಅದು ಯಾವುದಿದೆ ಅದೇ ರೀತಿ ನಾವು ನೋಡ್ಕೊಳ್ತೇವೆ, ನೀವು ಹೋಗಿ ಅಂತ ಹೇಳಿದ ಮೇಲೆ ನಾವೇನು ಮಾಡಿದ್ವಿ, ಅಲ್ಲಿಂದ ಸುರಕ್ಷಿತವಾಗಿ ಹೋಗ್ಬೇಕಂತ ಸೂಚನೆ ಬಂದ ಮೇಲೆ ನಮಗೆ ಅಲ್ಲಿ ರೈಲ್ವೆ ಸ್ಟೇಷನ್ವರೆಗೆ ಕರ್ಕೊಂಡು ಹೋದರು. ಊರಲ್ಲಿಯೂ ಹೇಳಿದರು ಅರೆಸ್ಟ್ ಆಗ್ತೀಯಾ ಅಂತ. ಬಟ್ ಅಷ್ಟೊತ್ತರಲ್ಲಿ ಏನಾಯಿತು, 6ನೇ ತಾರೀಕಿಗೆ ಬಿದ್ದುಬಿಟ್ಟಿದೆ. ನಾನು ಬಾಗಲಕೋಟೆ ಬರೋ 10ನೇ ತಾರೀಕು. ಅದಕ್ಕೆ ನನಗೆ ತಕ್ಷಣ ನಮ್ಮ ಸ್ನೇಹಿತರೆಲ್ಲ ಅವತ್ತು ನನ್ನ ಬೇರೆ ಊರಿಗೆ ಕರ್ಕೊಂಡು ಹೋಗ್ಬಿಟ್ರು. 3-4 ದಿನ ತುಳಸಿಗೆರೆ ಅಂತ ಇದೆ ಬಾಗಲಕೋಟೆ ಹತ್ರ. ಆ ತುಳಸಿಗೆರೆ ಹನುಮಂತ ದೇವರ ಜಾತ್ರೆ ಇತ್ತು, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ನಮ್ಮ ಫ್ರೆಂಡ್ ಅಲ್ಲಿ ಅವರಿದ್ದರು. ನೀ ಬಂದುಬಿಡು, ನೀನು ಅರೆಸ್ಟ್ ಮಾಡ್ತಾರೆ ಅಂತೇಳಿ. ನಾನು ಹಾಗಾಗಿ
3 ದಿನ ಅಲ್ಲಿ ಹೋಗಿದ್ದೆ. ನಾವು ಈ ಸಂಪುಟಕ್ಕೆ ಸಾಕಷ್ಟು ಹೋರಾಟ ಮಾಡಿದೀವಿ, ಇದು ನಮಗೆ ಖುಷಿ ತಂದಿದೆ. ಆದರೆ ಇನ್ನೊಂದು ಕಡೆ ಅಂತಂದ್ರೆ ನಾವು ಈ ತಿಂಗಳ 23 ನಂತರ ಕುಟುಂಬ ಸಮೇತವಾಗಿ ರಾಮ ಮಂದಿರ ದರ್ಶನ ಪಡಿತೀವಿ, ರಾಮನ ಆಶೀರ್ವಾದ ಪಡಿತೀವಿ ಅನ್ನೋದು ಪ್ರಸನ್ನ ವೆಂಕಟವರ ಮಾತು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸುಲರ್ಗೊಪ್ಪ, TV5 ಹುಬ್ಬಳ್ಳಿ.